ಅರಮನೆ ನೋಡ್ತಾ ಇದ್ರೆ ನೋಡ್ತಾನೆ ಇರ್ಬೇಕು ಅನ್ಸುತ್ತೆ, ಹೋಗಕ್ಕೆ ಮನ್ಸಾಗಲ್ಲ. ಅಷ್ಟೇ ತಾನೇ, ಬನ್ರಿ ಇಲ್ಲಿ ನೋಡ್ರಿ, ನೋಡಿ. ಗೌತಮ್ ಅವರೇ, ನಾನು ಚಿಕ್ಕ ವಯಸ್ಸಿನಿಂದ ಈ ಅರಮನೆನ ನೋಡ್ತಾನೆ ಇದ್ದೀನಿ. ಇದಕ್ಕೆ ವಯಸ್ಸೇ ಆಗಿಲ್ಲ, ಅವಾಗ ಹೇಗಿತ್ತು ಈಗಲೂ ಹಾಗೇ ಇದೆ. ಕರೆಕ್ಟ್ ನೀವು ಹೇಳೋದು. ಪ್ರತಿ ಸರ್ತಿ ನೋಡಿದಾಗ್ಲೂ ಹೊಸದಾಗೆ ಕಾಣುತ್ತೆ. ಅದು ಲೈಟಿಂಗ್ ಇದ್ಬಿಟ್ರಂತೂ ಅದ್ಭುತ ರೀ. ಇವತ್ತು ಅದೇ ಮಿಸ್ಸಿಂಗ್. ಇರ್ಲಿ ಬಿಡಿ ಗೌತಮ್ ಅವರೇ, ಅರಮನೆಗೆ ಲೈಟಿಂಗ್ ಇದ್ರು ಸರಿ, ಇಲ್ಲದೆ ಇದ್ರು ಸರಿ, ಇದಕ್ಕೆ ಸುಣ್ಣ ಬಣ್ಣ ಅಲಂಕಾರ ಶೃಂಗಾರ ಯಾವುದು ಬೇಡ, ಹಾಗೆ ಸುಂದರವಾಗಿದೆ. ನಿಮ್ಗೆ ಗೊತ್ತಾ ಗೌತಮ್ ಅವರೇ, ಚಿಕ್ಕ ವಯಸ್ಸಲ್ಲಿ ಈ ಅರಮನೆ ನೋಡಿದಾಗೆಲ್ಲ ನಂಗೊಂದು ಆಸೆ ಇತ್ತು. ಒಬ್ಬ ರಾಜ್ಕುಮಾರ ಬರ್ತಾನೆ, ಕುದುರೆ ಮೇಲೆ ಕೂರಿಸ್ಕೊಂಡು ನನಗಿಷ್ಟವಾದ ಜಾಗಗಳನ್ನೆಲ್ಲ ತೋರಿಸ್ತಾನೆ, ಹೇಳ್ದೇನೆ ನನ್ನ ಮನಸ್ಸಿನ ಮಾತನ್ನು ಅರ್ಥ ಮಾಡ್ಕೋತಾನೆ ಅಂತ. ಆ ಥರ ಎಲ್ಲ ಕನ್ಸ್ಕೊಂಡಿದ್ದೆ ನಾನು. ಆದರೆ ಕನಸುಗಳು ನನಸಾಗಲ್ಲ, ಯಾವ ಕನಸು ನಿಜ ಆಗಲ್ಲ, ಅದಕ್ಕೆ ಅದನ್ನು ಕನಸು ಅಂತಾರೆ ಅಂತಾನೆ ಎಲ್ಲರೂ ಹೇಳ್ತಿದ್ರು. ನಾನು ಹಾಗೆ ನಂಬಿದ್ದೆ. ಬಟ್ ನನ್ನ ಜೀವನದಲ್ಲಿ ನನ್ನ ಕನಸು ನನಸಾಗೋಯ್ತು. ಆ ದೇವರು ನನಗೆ ರಾಜ್ಕುಮಾರ ಅಷ್ಟೇ ಅಲ್ಲ, ಒಳ್ಳೆ ಮನಸ್ಸಿರೋ ವ್ಯಕ್ತಿನ ಮಹಾರಾಜದ ರೂಪದಲ್ಲಿ ಕೊಟ್ಟಿದ್ದಾನೆ. ನಾನು ಮಹಾರಾಜನೋ ಇಲ್ವೋ ನನಗೆ ಗೊತ್ತಿಲ್ಲ, ಆದರೆ ನನ್ನ ಕಣ್ಣಿಗೆ ನೀವು ಯಾವಾಗಲೂ ಮಹಾರಾಣಿ. ಅರಮನೆ ಮುಂದೆ ನಿಂತಿದ್ದೀವಿ, ಸೊ ಈ ಒಂದಿನಕ್ಕೆ ನಮಗೆ ನಾವು ರಾಜಾರಾಣಿ ಅಂತ ಅನ್ಕೋಬೋದಾ? ಒಂದಿನಕ್ಕೆ ಆಗ್ಬೋದು. ನೀವು ಯಾವಾಗಲೂ ನನ್ನ ದೃಷ್ಟಿಲಿ ಪಟ್ಟದ ರಾಣಿ. ರಾಜಾರಾಣಿ ಆಗೋದಕ್ಕೆ ಅರಮನೆ ಬೇಕಾಗಿಲ್ಲ, ಒಂದು ಹಿಡಿ ಪ್ರೀತಿ ಸಾಕು. ಗೌತಮ್ ಅವರೇ, ನಾನೊಂದು ಮಾತು ಕೇಳಲ್ಲ. ತುಂಬ ದಿನದಿಂದ ಕೇಳಬೇಕು ಅಂತ ಅನ್ಕೊಂಡಿದ್ದೆ, ಆದರೆ ಧೈರ್ಯ ಸಾಕಾಗಿಲ್ಲ. ನೀವು ಪ್ರಾಮಿಸ್ ಮಾಡಿ ನೀವು ನಿಜ ಹೇಳ್ತೀರಾ ಅಂತ. ಇನ್ನೂ ನೀವು ಪ್ರಶ್ನೆನೇ ಕೇಳಿಲ್ಲ, ಆಗಲೇ ಪ್ರಾಮಿಸ್ ಮಾಡಬೇಕಾ? ನನಗೆ ಬೇಜಾರಾಗುತ್ತೆ ಅಂದ್ಬಿಟ್ಟು ನೀವು ಸುಳ್ಳು ಹೇಳ್ಬಾರ್ದು. ಸೊ ಪ್ಲೀಸ್ ನನ್ನ ಮೇಲೆ ಪ್ರಾಮಿಸ್ ಮಾಡಿ ನೀವು ಸತ್ಯ ಹೇಳ್ತೀರಾ ಅಂತ. ಪ್ರಾಮಿಸ್. ಗೌತಮ್ ಅವರೇ, ನನಗೆ ಕಾಯಿಲೆ ಬಂದಾದ ಮೇಲಿಂದ ಕನ್ನಡಿಯಲ್ಲಿ ನನ್ನನ್ನು ನಾನು ನೋಡಿದಾಗಲೇ ನನಗೊಂಥರ ಅನಿಸುತ್ತೆ. ನಿಮಗೆ ಅನ್ನಿಸ್ಲಿಲ್ವಾ ಯಾಕಾದರೂ ಇವಳನ್ನ ಮದುವೆ ಆದೆ ಅಂತ? ಯಾಕೆ ಈ ಥರ ಪ್ರಶ್ನೆ ಕೇಳ್ತಾ ಇದ್ದೀರಾ? ಸರಿ, ಇವಾಗ ನಾನೊಂದು ಪ್ರಶ್ನೆ ಕೇಳ್ತೀನಿ, ನೀವು ಸತ್ಯವಾಗಿ ಉತ್ತರ ಕೊಡಬೇಕು. ಒಂದು ವೇಳೆ ಈಗ ನಿಮಗೆ ಬಂದಿರೋ ಪರಿಸ್ಥಿತಿ ನನಗೆ ಬಂದಿದ್ರೆ ನೀವು ಅವಾಗ ಅದೇ ಥರ ಯೋಚನೆ ಮಾಡ್ತಾ ಇದ್ರಾ? ಬಿಡ್ತು ಅನ್ನಿ ನೀವು. ಹಾಗೆಲ್ಲ ಏನೂ ಆಗಲ್ಲ ನಿಮ್ಗೆ, ಹಾಗೆ ಆ ರೀತಿ ಏನೂ ಆಗಬಾರ್ದು. ಆ ದೇವ್ರು ನಿಮಗೇನಾದರೂ ಆಗೋಕೆ ಮುಂಚೆ ನನಗೇನಾದರೂ ಆಗೋಗ್ಲಿ, ನಿಮ್ಗೇನೂ ಆಗಲ್ಲ. ಇದು ಯಾವ ಲಾಜಿಕ್ಕು? ಮತ್ತು ನೀವು ಆ ಪ್ರಶ್ನೆ ಕೇಳ್ಬೋದಾ? ಭೂಮಿಕಾ, ನಾನು ಯಾವತ್ತೂ ನಿಮ್ಮ ರೂಪ ನೋಡಿ ಪ್ರೀತಿ ಮಾಡಲಿಲ್ಲ. ನಿಮ್ಮ ವ್ಯಕ್ತಿತ್ವ, ನಿಮ್ಮ ಗುಣ, ನಿಮ್ಮ ಸ್ವಭಾವ ನೋಡಿ ನಾನು ನಿಮ್ಮನ್ನು ಇಷ್ಟಪಡೋದು ಹೆಂಡತಿ ಆಗಲ್ಲ, ಒಬ್ಬ ವ್ಯಕ್ತಿ ಆಗಲಿ. ನೀವು ಯಾವಾಗಲೂ ನನ್ನ ಜೊತೆ ಇರಬೇಕು. ಭೂಮಿಕಾ, ನಿಮ್ಗೆ ಏನೇ ಆಗಲಿ, ನಿಮ್ಮ ಬಗ್ಗೆ ನನಗಿರೋ ಪ್ರೀತಿ 1% ಕಡಿಮೆ ಆಗಲ್ಲ. ದಿನದಿಂದ ದಿನಕ್ಕೆ ಅದು ಜಾಸ್ತಿ ಆಗುತ್ತೆ. ನೀವು ಇನ್ನಷ್ಟು ಹತ್ತಿರ ಆಗ್ತಿದ್ದೀರಾ. ನೀವು ಒಂಥರ ನನ್ನ ಬಿಡೋಕ್ಕಾಗದಿರೋ ಅಡಿಕ್ಷನ್ ರೀ. ಭೂಮಿಕಾ, ವಯಸ್ಸಾಗ್ತಾ ಇದ್ದಾಗೆ ಈ ರೂಪ ಎಲ್ಲ ಬದಲಾಗುತ್ತೆ, ಕಾಲದ ಜೊತೆಗೆ ಎಲ್ಲನೂ ಬದಲಾಗುತ್ತೆ. ಆದರೆ ಒಳ್ಳೆ ಮನಸ್ಸು, ಒಳ್ಳೆ ಭಾವನೆ ಯಾವತ್ತೂ ಬದಲಾಗಲ್ಲ. ನಾನು ಪ್ರೀತಿಸಿದ ಭೂಮಿಕಾ ಅವತ್ತು ಹೇಗಿದ್ರೋ ಇವತ್ತಿಗೂ ಹಾಗೇ ಇದೆ. ಕೂದಲು ಸ್ವಲ್ಪ ಕಡಿಮೆ ಆಗಿರ್ಬೋದು, ಸ್ವಲ್ಪ ಸುಸ್ತಾಗಿರ್ಬೋದು, ಬಟ್ ನನ್ನ ಭೂಮಿಕಾ ಬದಲಾಗಿಲ್ಲ. ಸುಂದರವಾಗಿದ್ದಾರೆ, ಹಾಗೆ ಇದ್ದಾರೆ. ಯಾಕೆಂದರೆ ನಿಮ್ಮ ವ್ಯಕ್ತಿತ್ವದಲ್ಲಿ ಒಂದು ಸೌಂದರ್ಯ ಇದೆ. ಆ ಸೌಂದರ್ಯ ಯಾವತ್ತೂ ಮಾಸಲ್ಲ. ನನಗೆ ಕಾಣೋದಷ್ಟೇ ಭೂಮಿಕಾ. ಅದಕ್ಕೆ ನೀವು ಅಂದರೆ ನನಗೆ ಇಷ್ಟ. ನಾನು ಆಗಲೇ ಹೇಳಿದಾಗೆ
ಮೊದಲಿಗಿಂತನೂ ತುಂಬ ಇಷ್ಟ. ಮೊದಲಾದರೆ ನಿಮ್ಮನ್ನ ಬರೀ ಹೆಂಡತಿಯಾಗಿ ನೋಡ್ತಾ ಇದ್ದೆ, ಆದರೆ ಈಗ ಜೀವನದಲ್ಲಿ ಹೋರಾಡಿ ಗೆದ್ದಿರೋ ಒಂದು ಹೆಣ್ಣಾಗಿ ನೋಡ್ತಾ ಇದ್ದೇನೆ. ಅದು ಬಹಳ ದೊಡ್ಡ ಸೌಂದರ್ಯ ಭೂಮಿಕಾ. ನನ್ನ ಕಣ್ಣಿಗೆ ನೀವು ಈಗಲೂ ಚಂದನೆ, ಯಾರೂ ಬದಲಾಯಿಸಕ್ಕಾಗಲ್ಲ. ಇವತ್ತು ನೀವು ಹೇಳಿರೋ ಪ್ರತಿಯೊಂದು ಮಾತು ನನಗೆಲ್ಲ ಟ್ರೀಟ್ಮೆಂಟು ಮೆಡಿಸಿನ್ಗಿಂತ ಜಾಸ್ತಿ ಕೆಲಸ ಮಾಡ್ತದೆ. ಹಾಗಾದ್ರೆ ಇನ್ಮೇಲೆ ಡೈಲಿ ಡೋಸೇಜ್ ಶುರು ಆಗುತ್ತೆ, ಪ್ರೀತಿ ಪ್ರವಚನ. ಓಕೆ? ಡನ್. ಅಮ್ಮ ಯಾವಾಗ ಬಂದೆ? ಸ್ವಲ್ಪ ಹೊತ್ತಾಯ್ತು ಕಂದ. ದೇವರೆಲ್ಲ ಥರದಲ್ಲೂ ಒಳ್ಳೇದು ಮಾಡಲಿ ಅಂತ ಹೋಗಿ ಪೂಜೆ ಮಾಡಿಸ್ಕೊಂಬಂದಿದ್ದೀನಿ. ತಗೋ ಪ್ರಸಾದ ಇಟ್ಕೊ. ಥ್ಯಾಂಕ್ ಯು ಮಾ. ಅಕ್ಕವ್ರೆ, ನಾನು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದಿದ್ದೀನಿ. ನೀವು ಹುಷಾರಾಗಿ ವಾಪಸ್ ಬರಬೇಕು ಅಂತ ದೇವ್ರ ಹತ್ರ ಜಗಳ ಮಾಡಿ ಬಂದಿದ್ದೀನಿ. ಓಹೋ, ಉಗ್ರ ಹೋರಾಟನೆ ಮಾಡಿರೋ ಆಗಿದೆಯಾ? ಮತ್ತೆ ದೇವಸ್ಥಾನಕ್ಕೆ ಮುತ್ತಿಗೆ ಹಾಕೋದು ಒಂದು ಬಾಕಿ ಅಷ್ಟೇ. ತಗೊಳ್ಳಿ ಅಕ್ಕ. ಥ್ಯಾಂಕ್ ಯು ಮಲ್ಲಿ. ಅದಕ್ಕೆ ಈಗ ನನ್ನ ಸರ್ದಿ. ನಮ್ಗೆ ಲೈಫಲ್ಲಿ ಕಷ್ಟ ಬಂದಾಗ ನಾವು ಯಾರನ್ನ ಜಾಸ್ತಿ ನಂಬ್ತೀವೋ ಅವ್ರ ಹತ್ರ ಹೋಗ್ತೀವಿ. ಸೊ ನಾವು ಕೂಡ ದೇವ್ರ ಹತ್ರ ಹೋಗಿ ಪೂಜೆ ಮಾಡಿಸ್ಕೊಂಬಂದಿದ್ದೀವಿ. ಮಲ್ಲಿ ಅದಕ್ಕೆ ಥರ ಫೈಟ್ ಎಲ್ಲ ಮಾಡಿಲ್ಲ, ಆದರೆ ದೇವ್ರ ಹತ್ರ ಸ್ಟ್ರಾಂಗ್ ಆಗಿ ಸಿಂಪಲ್ಲಾಗಿ ಡಿಮಾಂಡ್ ಇಟ್ಟಿದ್ದೀವಿ. ಅದಕ್ಕೆ ಖುಷಿಯಾಗಿ ವಾಪಸ್ ಮನೆಗೆ ಬರಬೇಕು ಅಷ್ಟೇ. ಏನಾಯಿತು? ಯಾಕೆ ಇಷ್ಟೊಂದು ಟೆನ್ಷನಲ್ಲಿ ಇದೆಯಾ ಜೈ? ಏನಿಲ್ಲ, ಹೀಗೆ ಫ್ಯಾಮಿಲಿ ಮ್ಯಾಟರ್. ಓ ಹೌದಾ? ನಿನ್ನ ಫ್ಯಾಮಿಲಿ ಬಗ್ಗೆ ನೀನು ಇನ್ನೂ ಏನು ಹೇಳೇ ಇಲ್ಲ? ಅಲ್ಲ, ನಾನು ಯಾರನ್ನೂ ಪರಿಚಯ ಮಾಡಿಸಿಲ್ಲ, ಅವ್ರ ಬಗ್ಗೆನೂ ನನಗೇನು ಹೇಳೇ ಇಲ್ಲ. ಈ ವಿಷಯ ಬಂದಾಗೆಲ್ಲ ಮಾತು ಬದಲಾಯಿಸ್ಬಿಡ್ತೀಯ. ನೋ ವೇ. ಅಂದರೆ ಟೈಮ್ ಬಂದಾಗ ನಾನೇ ಪರಿಚಯ ಮಾಡಿಸೋಣ ಅಂತಿದ್ದೆ ಅಷ್ಟೇ, ಬೇರೆ ಏನಿಲ್ಲ. ಅದರಿಂದ ನಿಂಗೇನಾದರೂ ಸಮಸ್ಯೆ ಆಗ್ತಿದೆಯಾ? ನೋ ನೋ ನೋ, ನನಗೇನು ಪ್ರಾಬ್ಲಮ್ ಇಲ್ಲ. ದೆನ್ ಫೈನ್, ಕುಡಿ ಕುಡಿ, ಜಾಸ್ತಿ ತಲೆ ಕೆಡಿಸ್ಕೊಬೇಡ.